ವೇಳೆಯಲ್ಲಿ ರಸ್ತೆಯಲ್ಲಿ ಬರ್ತಾ ಇರುವಂತಹ ಯುವಕರು ಏನು ಅವನನ್ನ ತಡೆದು ಏನು ಸುಮ್ನೆ ಮಾತಾಡಿಸುವಂತ ಪ್ರಯತ್ನ ಮಾಡಿ ಅವನ ಕೈಯಲ್ಲಿದ್ದಂತ ಲಾಂಗನ್ನ ಕಸಿದ್ಕೊಂಡು ಅವನಿಗೆ ಥಳಿಸಿದ್ದಾರೆ. ತದನಂತರದಲ್ಲಿ ಅವನನ್ನ ಆನಂದಪುರ ಪೊಲೀಸ್ ಠಾಣೆಗೆ ಒಪ್ಪಿಸಿರುವಂತದ್ದು. ಅವನ ಜೊತೆಗೆ ಇನ್ನೂ 3 ಜನರು ತಪ್ಪಿಸ್ಕೊಂಡಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆನಂದಪುರ ಪೊಲೀಸ್ ಠಾಣೆಯ ಏನು ಆ ಕ್ರೈಮ್ ಬ್ರಾಂಚ್ ನ ಪೊಲೀಸರು ಇದ್ದಾರೆ. ಈ 3 ಜನರಿಗೆ ತಪ್ಪಿಸ್ಕೊಂಡಂತ 3 ಜನರಿಗೆ ಆ ಬಲೆಯನ್ನ ಬೀಸಿರುವಂತದ್ದು. ಏನು ಈ ವೇಳೆ ಏನು ಮಧ್ಯಾಹ್ನವೇ ಇಂತ ಘಟನೆಗಳಾದ್ರೆ ಹೇಗೆ ಅನ್ನುವಂತ ನಿಟ್ಟಲ್ಲಿ ಜನಸಾಮಾನ್ಯರಾಗಿರ್ಬೋದು ಅಲ್ಲಿ ಜಸ್ಟ್ ಹೋಲ್ಡ್ ನಿಮ್ಮನ್ನ ಮಾತನಾಡ್ತೀನಿ. ಇನ್ನು ಈ ಘಟನೆ ಆಗುವಾಗ ಅಲ್ಲೇ ಇದ್ದ ಬಂಗಾರಪ್ಪ ಅಂತ ಹೇಳಿ ಪ್ರತ್ಯಕ್ಷದರ್ಶಿ ನಮ್ಮ ಜೊತೆಲಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಂಗಾರಪ್ಪ ಅವರೇ ನಮಸ್ಕಾರ. ಏನಾಯ್ತು ಬಂಗಾರಪ್ಪ ಅವರಲ್ಲಿ? ಹಲೋ, ನಾನು ಗೌತಮ್. ಆನಂದಪುರದಲ್ಲಿ ನಾವು ಹೊಸನಗರ ಹೋಗಿದ್ದೀವಿ. ಓಕೆ. ಹೊಸನಗರದಿಂದ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಆನಂದಪುರ ಸರ್ಕಲ್ ಬಂದಿವಿ. ಸರಿ. ಬರೋದಕ್ಕೂ ಅಲ್ಲಿ ಬಹಳ ಜನ ಸೇರಿದ್ರು. ನಮಗೇನಂತನೂ ವಿಷಯ ಗೊತ್ತಾಗ್ಲಿಲ್ಲ. ಕೊನೆಗೆ ಒಬ್ಬ ವ್ಯಕ್ತಿ ಮಾರಕಾಸ್ತ್ರ ಹಿಡ್ಕೊಂಡು ಕೂಕಿತ ಸರ್ಕಲ್ ಬಂದ. ಕೊನೆಗೆ ನೋಡೋಕ್ಕೂ ನಾವು ಭಯಭೀತರಾಗಿ ಕಾರ್ ನಿಲ್ಲಿಸ್ತೀವಿ. ಕೊನೆಗೆ ಏನಂತ ವಿಷಯ ಅನ್ನೋದು ಕೊನೆಗೆ ಒಂದು 3-4 ಜನ ಅವರ ಗುಂಪು ಇತ್ತು. ಯಾರು ಏನಂತ ನಮಗೆ ಗೊತ್ತಾಗ್ಲಿಲ್ಲ. ಕೊನೆಗೆ ಕಾರ್ ನಿಲ್ಸ್ಕೊಂಡು ಕೊನೆಗೆ ಅಲ್ಲೇನೋ ಹೆಣ್ಮಕ್ಳು ಯೂನಿವರ್ಸಿಟಿ ಮಕ್ಕಳು ಏನೋ ಹಣ್ಣೇನೋ ತಗೊಳ್ಬೇಕಾರೆ ಅಲ್ಲಿ ಹೋಗಿ ಅವ್ರಿಗೇನೋ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅಲ್ಲಿ ಸ್ಥಳೀಯರು. ಆಮೇಲೆ ಅಲ್ಲಿ ಇದ್ದಾರೆ ಏನೋ ಹೇಳಿ ಅವ್ರ ಮೇಲೆ ಅವ್ಯಾಚ ಪದಗಳನ್ನ ಉಪಯೋಗಿಸಿದ್ಕೆ ಕೊನೆ ಸ್ಥಳೀಯದರು ಅವರಿಗೆ ಥಳಿಸಿದ್ದಾರೆ. ಆಮೇಲೆ ಒಬ್ಬ ವ್ಯಕ್ತಿ ಮಾರಕಾಸ್ತ್ರ ತಗೊಂಡು ಬೀಸಾಕಿಡ್ಬಿಟ್ಟ ಅಲ್ಲಿ ಸರ್ಕಲ್, ಮೇನ್ ಸರ್ಕಲ್ ಅಲ್ಲೇ. ಆಮೇಲೆ ಈ ಗುಂಪು ಸಾರ್ವಜನಿಕರು ಅವ್ನು ಬೆನ್ನೆತ್ಕೊಂಡು ಹೋದ್ರು. ಬೆನ್ನೆತ್ಕೊಂಡು ಹೋಗ್ತಾ ಹೋಗ್ತಾ ಕೊನೆಗೆ ಗಾಣಿಗೆರೆ ಹತ್ರ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತ್ತೆ ಅಡ್ಡ ನಿಂತ್ಕೊಂಡು ಬರೋರಿಗೆಲ್ಲ ಇದು ಮಾಡಿ ನಾವು ಅಲ್ಲೇ ಪ್ರೆಸೆಂಟ್ ಅವ್ನ ಹಿಂದೆಗಡೆನೆ ಕಾರ್ ಹೊಡ್ಕೊಂಡು ಹೋಗ್ತಾ ಇದ್ವಿ. ಕರೆಕ್ಟ್. ಕೊನೆಗೆ ಅಲ್ಲಿ ಹೋಗಿ ಅವನ್ನ ಎಲ್ಲ ಸಾರ್ವಜನಿಕರು ಹಿಡ್ಕೊಂಡು ಆ ಕತ್ತಿನ ಏನೇನೋ ಮಾಡಿ ಇಸ್ಕೊಂಡು ಒಬ್ಬ ಹುಡುಗ ಆ ಕತ್ತಿ ಸ್ವಲ್ಪ ಬೆಳ್ಳಿಗೆ ತಾಗಿದೆ ಆ ಕತ್ತಿ ಹೊಡ್ತ. ಆಮೇಲೆ ಏನೇನೋ ಪ್ರಯತ್ನ ಮಾಡಿ ಅದನ್ನ ಇಸ್ಕೊಂಡು ಅಲ್ಲೇ ಪಕ್ಕಕ್ಕೆ ಇರೋ ಕ್ಯಾರಿಗೆ ಎಸ್ತರು. ಆಮೇಲೆ ಸಾರ್ವಜನಿಕರು ಅಲ್ಲಿ ಅವರು ತಳಿ ಅವನಿಗೆ 4 ಪೆಟ್ ಕೊಡ್ಕೊಂಡು ಕೊನೆ ಸ್ಟೇಷನ್ಗೆ ತಗೊಂಡು ಹೋದ್ರು. ಓಕೆ. ಉಳಿಕೆ ಇರ್ತಕ್ಕಂಥ 3 ಜನ ತಪ್ಪಿಸ್ಕೊಂಡ್ರು. ಓಕೆ ಓಕೆ ಓಕೆ. ಬಂಗಾರಪ್ಪ ಅವರೇ, ಏನೋ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತಾ ಇದ್ದಾನಲ್ಲ ಆತ? ಇಲ್ಲ, ಅದೇನೋ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ ನಾವು. ಆದ್ರೆ ಅವನು ಮತ್ತೆ ಸಹಜ ಇರಲಿಲ್ಲ. ಏನೋ ಮಾದಕ ವಸ್ತು ಏನೋ ತಿಂದಿದ್ದನೋ ಅಥವಾ ಏನೋ ಡ್ರಿಂಕ್ಸ್ ಮಾಡ್ಕೊಂಡಿದ್ನೋ ಅದು ಗೊತ್ತಿಲ್ಲ. ಬಹಳ ವಿಚಿತ್ರವಾಗಿ ಒಂದ್ ರೀತಿ ಸೈಕೋ ಮಾಡ್ದಂಗೆ ಮಾಡೋಣವ. ಹಂಗಾಗಿ ಸಾರ್ವಜನಿಕರು ಎಲ್ಲರೂ ಭಯಭೀತರಾಗ್ಬಿಟ್ಟಿದ್ರು. ಅಂತ ಸಿಚುವೇಶನ್ ಆಗಿತ್ತು ಆನಂದಪುರ ಟೌನ್ ಅಲ್ಲಿ. ಕರೆಕ್ಟ್. ಬಂಗಾರಪ್ಪ ಅವರೇ, ಹೇಳಿ. ಹೌದು, ಅಲ್ಲಿ ನೋಡಿ ವೆಹಿಕಲ್ಗಳೆಲ್ಲ ಬರ್ತಾ ಇದೆ. ನೀವೇ ಈಗ ಹಿಂದಿನ ಕಾರಲ್ಲಿ ಇದ್ದೀರಿ. ಹಾಡ ಹಗಲೇ ನಡು ರಸ್ತೆಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಓಡಾಡ್ತಾರ ಅಂತ ಹೇಳಿದ್ರೆ ಹೇಳೋರು ಕೇಳೋರು ಪೊಲೀಸು ಯಾರು ಇಲ್ವಾ? ಹಾಗಾದ್ರೆ ಭಾರಿ ಕಷ್ಟ ಆಗ್ಬಿಡ್ತು ಸರ್. ಸಾರ್ವಜನಿಕರು ಎಷ್ಟೋ ಜನ ಹೆದರಿ ಅಂಗಡಿ ಹೋಗಿ ಹೋಗ್ಕೊಂಡಿದ್ದಾರೆ. ಆ ವ್ಯಕ್ತಿ ಮಾಡ್ತಕ್ಕಂತ ದೃಶ್ಯ ನೋಡಿ ನಾವು ಸ್ವಲ್ಪ ಆ ಗಡಿ ಬಿಡಿಯಲ್ಲೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿವಿ. ಬಹಳ ವಿಚಿತ್ರವಾಗಿತ್ತು, ಭಯ ಅಂತ ಸಿಚುವೇಶನ್ ಸರ್. ಹಾಗಾಗಿ ಸಾರ್ವಜನಿಕರಲ್ಲಿ ಬಹಳ ಇದು ಎಲ್ಲೋ ದೂರದಲ್ಲಿ ಕೇಳ್ತಿದ್ವಿ ಇಂಥ ಒಂದು ಘಟನೆಗಳನ್ನ. ನಾವು ಕಣ್ಣಾರೆ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದ ಭಾಗವಾಗಿರೋ ಆನಂದಪುರದಲ್ಲಿ ನಾವು ನೋಡ್ಬಿಟ್ಟಿವಿ. ಕರೆಕ್ಟ್. ಬಿಹಾರದಲ್ಲೋ ಉತ್ತರ ಪ್ರದೇಶದಲ್ಲೋ ಇಂಥ ಘಟನೆ ಬಂದಾಗ ಬೇರೆ ಯಾವ್ದೋ ರಾಜ್ಯ ಅಂತ ಹೇಳ್ತಾ ಇದ್ವಿ. ನೋಡಿ, ನಮ್ಮ ಮಲೆನಾಡಿನಲ್ಲೇ ಈಗ ಹಿಂಗಾಗ್ತಿದೆ ಅಂತ ಹೇಳಿದ್ರೆ ಅವ್ರ ಮನಸ್ಥಿತಿ ಅಂತದ್ದು ಕೊಚ್ಚೋದು ಕೊಲ್ಲೋದು ಅಂತ. ಖಂಡಿತ ಸರ್. ಅದೇನಂದ್ರೆ ಒಂದು 100 ಜನ ಸೇರಿದಕ್ಕೆ ಯಾರಿಗೂ ಅಂತ ಒಂದು ಐತ ಘಟನೆ ಮಾಡಕ್ ಆಗಲ್ಲ ಅವರಿಗೆ. ಜನ ಸೇರ್ಲಿಲ್ಲ ಅಂದ್ರೆ ಯಾರನ್ನಾರು ಅವರು ಮಾರಕಾಸ್ತ್ರದಿಂದ ಹಲ್ಲೆ ಮಾಡ್ತಿದ್ರು 100%. ಕರೆಕ್ಟ್.
ಬಂಗಾರಪ್ಪ ಅವ್ರೆ, ನೀವ್ ಹೇಳ್ತಾ ಇದ್ರಿ 3-4 ಜನ ಅಂತ ಹೇಳ್ತಾ ಇದ್ದೀರಿ, ಆತ ಒಬ್ನೇ ಓಡ್ತಾ ಇದ್ದಾನಲ್ಲ, ಉಳಿದವರೆಲ್ಲ ಎಲ್ಲಿ ಹೋದ್ರು? ಒಬ್ಬನೇ ಓಡ್ತಾ ಇದ್ದಾನಂದ್ರೆ ಉಳಿಕೆ 3 ಜನ ಇಲ್ಲೇ ಬಿದ್ದು ಓಡ್ಬಿಟ್ರು ಸರ್. ಮೊದ್ಲೇ ಕರೆಕ್ಟ್, ಎಸ್ಕೇಪ್ ಆಗ್ಬಿಟ್ರು. ಆಮೇಲೆ ಅವ್ರನ್ನ ತಗೊಂಡ್ ಬಂದ್ರು ಸ್ಟೇಷನ್ ಅಲ್ಲಿ ಸುಮಾರು ಅರ್ಧ ಗಂಟೆ ನಂತರ, 1 ಗಂಟೆ ನಂತರ. ಆ 3 ಜನರನ್ನು ಕರ್ಕೊಂಡು ಬಂದ್ರ? ಮತ್ತೆ ವಾಪಸ್ ಕರ್ಕೊಂಡ್ ಬಂದ್ರು, ಸ್ಟೇಷನಿಗೆ ಬಂದ್ರು. ಸಾರ್ವಜನಿಕರು ಎಲ್ಲ ಸೇರಿದ್ರು. ಆದ್ರೆ ಸ್ಟೇಷನ್ ಅಲ್ಲಿ ಏನ್ ಮಾಡ್ತಾರೋ ಏನೋ, ಯಾರನ್ನೂ ಒಳಗ್ ಬಿಡ್ಲಿಲ್ಲ. ಅವರಿಗೆ ವಿಚಾರಣೆ ಮಾಡ್ತಾರೋ ಅಥವಾ ಅವ್ರಿಗೆ ರಕ್ಷಣೆ ಕೊಡ್ತಾರೋ ಅನ್ನೋದು ನಮಗೆ ನಂಬಿಕೆ ಸಾಲದು. ಅವ್ನ್ ಫಾಲೋ ಮಾಡ್ಕೊಂಡು ಬಂದು ಆ ನಂತರ ಹಿಡಿದಿದ್ದು. ಹೌದೌದು, ಬಿದ್ದು ಮುಂದೆ ಓಡನು. ಕೊನೆಗೆ ನಾವು ಇನ್ಗುಟ್ಲೇನೆ ಕಾರ್ ತಗೊಂಡು ಹೋದಿವಿ. ಕರೆಕ್ಟ್ ಕರೆಕ್ಟ್. ಕೊನೆಗೆ ಸಾರ್ವಜನಿಕರು ಎಲ್ಲ ಬೈಕ್ ಹಾಕೊಂಡು ಎಲ್ಲ ಬಂದು ಕೊನೆಗೆ ಏನು ಮಾರಕಾಸ್ತ್ರ ಇಸ್ಕೊಳ್ಳ ಅಂದ್ರೆ ಮಾತ್ರ ಯಾರಿಗಾರು ಹಲ್ಲೆ ಖಂಡಿತ ಆಗ್ತಿತ್ತು. ಕೊಚ್ಚೆ ಬಿಡ್ತಿದ್ದ. ಖಂಡಿತ ಸರ್, ಭಾರಿ ಅದು ವಿಚಿತ್ರ ಸೀನ್ ಅದು. ಅವ್ನ ಮುಖಚಾಯಿ ಎಲ್ಲ ಹೆಂಗಿತ್ತು? ಸಿಟ್ನಲ್ಲಿದ್ನ? ಆತನ ನೋಡಿದಾಗ ತಮ್ಗೆ ಏನ್ ಅನಿಸ್ತಾ ಇತ್ತು? ಏನಾದ್ರು ಎದುರುಗಡೆ ಯಾರಾದ್ರೂ ಬಂದಿದ್ರೆ? ಸೈಕೋ ಆದಂಗೆ ಆಗ್ಬಿಟ್ಟಿದೆ ಸರ್, ಸೈಕೋ ತರ ಆಗಿದ್ದ. ಮತ್ತೆ ಏನೋ ಅವರು ಯಾವ್ದೋ ಮಾದಕ ದ್ರವ್ಯ ವಸ್ತುಗಳನ್ನು ಸೇವನೆ ಮಾಡಿರ್ಬೋದು ಅಂತ ಸಾರ್ವಜನಿಕರು ಮಾತಾಡೋರು. ಆ ತರ ಇದ್ರು. ಮತ್ತೆ ಅವ್ರದೊಂದು ಗುಂಪು ಇತ್ತು. ಅವ್ರು ರಿಯಲ್ ಅದೇನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿರೋ ಘಟನೆ ಅಲ್ಲ. ಓಕೆ, ರಿಯಲ್ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಮಾಡ್ಲಿಕ್ಕಾಗಿ ಅವ್ರದ್ದೊಂದು ಗುಂಪಿತ್ತು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಏನೋ ಅವ್ರು ಅಲ್ಲಿ ಸಾರ್ವಜನಿಕರು ಅಲ್ಲಿ ಯಾವಾಗ ಅಲ್ಲಿ 3 ಜನ ಅವ್ರು ಯಾಕೆ ಹಿಡ್ಕೊಂಡ್ರು ಅಂದ್ರೆ ನಾವು ಬರೋಳಗೆ ಆಗಿರೋ ಘಟನೆ ನಡೀತಾ ಇತ್ತು. ಅವರು ಏನೋ ಅವ್ಯಚ್ಛ ಪದಗಳಿಂದ ಭಾರಿ ಬೈದಿದ್ದಾರೆ ಸಾರ್ವಜನಿಕರಿಗೆ. ಅವಾಗ ಸಾರ್ವಜನಿಕರು ಏನ ಹೇಳ್ತೀಯ ಅಂತೇಳಿ ಎಲ್ಲ ಹೋಗಿ ಹಿಡ್ಕೊಂಡಿದ್ದಾರೆ. ಕರೆಕ್ಟ್ ಕರೆಕ್ಟ್. ಅದ್ರ ಮೇಲೆ ಏನ್ ಮಾಡಿದಾನೆ, ಒಬ್ಬನ ಹೋಗಿ ಲಾಂಗ್ ತಗೊಂಡ. ಕರೆಕ್ಟ್ ಕರೆಕ್ಟ್. ಆ ಲಾಂಗಿಗೆಲ್ಲ ಚೆದರಿ ಹೋಗ್ಲಿ ಅಂತ ಬಂದ. ಕೊನೆಗೆ ಯಾರು ಹೆದರ್ಲಿಲ್ಲ, ಅಲ್ಲೇ ಹಿಡ್ಕೊಂಡು ಅವನಿಗೆ ಸಾರ್ವಜನಿಕರು ಆ ಟೈಮಲ್ಲಿ ಥಳಿಸಿದ್ರು ಅವನಿಗೂ. ಹೌದು, ಸಾರ್ವಜನಿಕರು ಒಂದು ವೇಳೆ ಅಲ್ಲಿ ಬರ್ಲಿಲ್ಲ ಅಂತ ಹೇಳಿದ್ರೆ ಆತ ಯಾರಿಗಾದ್ರೂ ಲಾಂಗ್ ಬೀಸೆ ಬಿಡ್ತಿದ್ದ. ಥ್ಯಾಂಕ್ ಯು ಬಂಗಾರಪ್ಪ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ನೋಡಿ, ನಿನ್ನೆ ನಾವು ಗಮನಿಸಿದ್ವಿ, ನಿನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು, ಅದು ಉಡುಪಿಯಲ್ಲಿ ಹೆಂಗೆ ಅಂಥೇಳಿ ನಡು ರಸ್ತೆಯಲ್ಲೇ. ಇವತ್ತು ಮಲೆನಾಡಿನಲ್ಲಿ ಏನಾಗ್ತಿದೆ ಹಾಗಾದ್ರೆ ಕರ್ನಾಟಕದಲ್ಲಿ? ಭೀಮಾನಾಯ್ಕ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಭೀಮಾನಾಯ್ಕ, ಈಗ ಪೊಲೀಸರು ಆ 4 ಜನರನ್ನ, ಓರ್ವ ಲಾಂಗ್ ಹಿಡ್ಕೊಂಡವನು ಮತ್ತೆ 3 ಜನ ತಪ್ಪಿಸ್ಕೊಂಡವರು, ಅವ್ರು 4 ಜನರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ರಾ? ಅವ್ರು ಯಾರು ಅಂತೇಳಿ ಏನಾದ್ರು ಗೊತ್ತಾಯ್ತಾ ಭೀಮಾನಾಯ್ಕ? ಏನ್ ರಂಜಿತ್, ಟೋಟಲಿ 4 ಜನ ಇರುವಂತದ್ದು. ಈ 4 ಜನರ ಪೈಕಿ ಈಗಾಗಲೇ ಒಬ್ಬನ ಫಸ್ಟ್ ಜನರು ಹಿಡಿದು ಅವರನ್ನ ಠಾಣೆಗೆ ಒಪ್ಪಿಸಿರುವಂತದ್ದು. ಅದಾದ ನಂತರದಲ್ಲಿ ಓರ್ವನನ್ನ ಕರೆದುಕೊಂಡು ಬಂದಿದ್ದಾರೆ. ಇನ್ನು ಇಬ್ಬರು ಇದ್ರು. ಆ ಇಬ್ಬರಿಗಾಗಿ ಪೊಲೀಸರು, ಕ್ರೈಮ್ ಬ್ರಾಂಚ್ ನ ಪೊಲೀಸರು ಈಗ ಬಲೆಯನ್ನ ಬೀಸಿರುವಂತದ್ದು. ಇವರು ಸಾಗರ ಮೂಲದವರು. ಯಾಕೆ ಏನು ಎಲ್ಲವೂ ತನಿಖೆ ಆಗ್ತಿದೆ, ವಿಚಾರಣೆ ಆಗ್ತಿದೆ. ವಿಚಾರಣೆ ಅಷ್ಟೇ ತಿಳಿದು ಬರ್ಬೇಕಾಗಿದೆ. ಈ ತರದ ಘಟನೆಗಳು ಮಲೆನಾಡಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂತದ್ದು. ಈ ಹಿಂದೆ ಸಹ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಗ್ಯಾಂಗ್ ವಾರ್ ನಲ್ಲಿ 3 ಜನ ನಡು ರಸ್ತೆಯಲ್ಲೇ ಹಾಡಗಲೇ ಡೆತ್ ಆಗಿದ್ರು. ಅದನ್ನು ಸಹ ಇಲ್ಲಿ ನೋಡ್ಬಹುದು. ಈ ತರದ ಘಟನೆಗಳನ್ನ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಸಹ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಕಾನೂನಿನ ಅರಿವನ್ನ ಜನರಿಗೆ ಮೂಡಿಸುವ ನಿಟ್ಟಲ್ಲಿ ಇಂತ ಪುಂಡರಿಗೆ ಮುಟ್ಟಿಸುವ ಎಚ್ಚರಿಕೆ ಸಹ ಮಾಡುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ಬೇಕಿದೆ. ರಂಜಿತ್, ಭೀಮಾನಾಯ್ಕ, ಹಾಗಾದ್ರೆ ಶಿವಮೊಗ್ಗದಲ್ಲಿ ಏನಾಗ್ತಿದೆ? ಕಾನೂನು ವ್ಯವಸ್ಥೆ ಎಲ್ಲಿಗೆ ಹೋಗಿ ಮುಟ್ಟಿದೆ? ಹೇಳೋರು ಕೇಳೋರು ಯಾರು ಇಲ್ವಾ? ಗಸ್ತು ತಿರುಗೋದು, ಮತ್ತೊಂದು ಏನು ನಡೀತಿಲ್ವಾ? ಯಾರು ಭಯವೂ ಇಲ್ವಾ ಇವ್ರಿಗಂತ? ಭೀಮಾನಾಯ್ಕ, ಆ ಪೊಲೀಸರು ಗಸ್ತು ವ್ಯವಸ್ಥೆನ ಮಾಡ್ತಿದ್ದಾರೆ. ಗಸ್ತು ವ್ಯವಸ್ಥೆ ಮಾಡಿದ್ರು ಸಹ ಜನರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಕೆಲವು ಈ ತರದ ಪುಂಡ್ರು ಏನಂತಿದ್ದಾರೆ, ಪೊಲೀಸರು ಗಸ್ತವನ್ನ ಮಾಡ್ತಾರೆ, ನಮ್ಗೇನ್ ಮಾಡ್ತಾರೆ ಅನ್ನುವಂತ ಅವರಲ್ಲಿ ಯಾವುದೇ ರೀತಿಯ ಭಯದ ವಾತಾವರಣ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಿಲ್ಲ. ಏನಕ್ಕಂದ್ರೆ ನಾವು ಈ ಹಿಂದೆ ನಡೆದಂತ ಅನೇಕ ಪ್ರಕರಣಗಳಲ್ಲಿ ನೋಡ್ಬೋದು, ಕೇವಲ ಏನಾನ ಅರೆಸ್ಟ್ ಆಗ್ತಾರೆ, ಹೋಗ್ತಾರೆ, ಈ ತರದ ಜನರಿಗೆ ಬೆದರಿಕೆಯನ್ನ ಹಾಕ್ತಾರೆ. ಆ ಒಂದೂವರೆ ತಿಂಗಳ ಹಿಂದೆನೂ ಸಹ ನಾವು ನೋಡ್ಬೋದು, ನಡು ರಸ್ತೆಯಲ್ಲೇ ರಾತ್ರಿ ವೇಳೆಯಲ್ಲಿ ಸುಮಾರು 3-4 ಬೈಕಲ್ಲಿ ಲಾಂಗು ಮಚ್ಚು ಹಿಡಿದು ಮನೆ ಮೇಲೆ ದಾಳಿ ಮಾಡಿದ್ರು, ಓಮಿನಿಯ ಮೇಲೆ ದಾಳಿಯನ್ನ ಮಾಡಿದ್ರು, ಯುವಕನ ಮೇಲೆ ದಾಳಿ ಮಾಡಿದ್ರು. ಅದಾದ 15 ದಿನಗಳ ನಂತರ ಶಿವಮೊಗ್ಗದಲ್ಲಿ ಹಾಡಗಲೆ ರಸ್ತೆ ಮಧ್ಯದಲ್ಲಿ 3 ಜನರ ನಡುವೆ ಗ್ಯಾಂಗ್ ವಾರ್ ಆಗಿತ್ತು. ಲಾಂಗು ಮಚ್ಚುಗಳಿಂದ ಕೊಚ್ಚಿ ಕೊಂದಿದ್ರು. ಅದರಲ್ಲಿ 3 ಜನ ಡೆತ್ ಆಗಿದ್ರು. ಬಹಳ ದಿನ ಏನಾಗಿಲ್ಲ. ಈ ತರದ ಘಟನೆಗಳು ಮಲೆನಾಡಲ್ಲಿ ನಡೀತಾ ಇದೆ. ಹಾಗಾಗಿ ಜನರು ಸಹ ಸಾಕಷ್ಟು ಭಯಭೀತರಾಗಿರುವಂತದ್ದು. ಕೂಡಲೇ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ